ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಅನಂತಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷವಾದಂಥ ರೆಸಿಪಿ ಇನ್ಸ್ಟಂಟಾಗಿ ಮಾಡುವಂಥ 4 ಸ್ವೀಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿರಿ. ಬನ್ನಿ ಹಾಗಾದರೆ ತಡ ಮಾಡದೆ ರೆಸಿಪಿಯನ್ನು ಶುರು ಮಾಡೋಣ. ಮೊದಲನೇ ರೆಸಿಪಿ ಬಂದುಬಿಟ್ಟು ಹೋಳಿಗೆಯನ್ನು ಮಾಡೋಣ ಬನ್ನಿ. ಈ ಹೋಳಿಗೆಯನ್ನು ಮಾಡಲಿಕ್ಕೆ ನೋಡಿರಿ, ಇಲ್ಲಿ ನಾನು ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಅರ್ಧ kg ಇಲ್ಲ 300 ಗ್ರಾಮ್ನಷ್ಟು ಗೋಧಿ ಹಿಟ್ಟನ್ನು ತಗೊಳ್ರಿ. ಅದನ್ನು ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಈ ಹದದಲ್ಲಿ ಬಂದ ನಂತರ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿದ್ಕೊಳ್ರಿ. ಈಗ ನೋಡಿರಿ, ಇದು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಹಿಟ್ಟು ರೆಡಿ ಆಯಿತು. ಇದನ್ನ ಇವಾಗ ಮುಚ್ಚಿಡೋಣ. ಮುಂದಿನ ಪ್ರೊಸೀಜರ್ ಮಾಡೋಣ ಬನ್ನಿ. ಮೊದಲಿಗೆ ನೋಡಿರಿ, ನಾವು ಎಳ್ಳು ಹೋಳಿಗೆಯನ್ನು ಮಾಡಲಿಕ್ಕೆ ಇಲ್ಲಿ ಒಂದು 2 ಗ್ಲಾಸ್ ಎಳ್ಳನ್ನು ನಾನು ಹುರಿತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಹೊಂಬಣ್ಣ ಬರುವಾಗೆ ಕ್ರಿಸ್ಪಿ ಆಗೋವರೆಗೆ ಹುರಿಯೋಣ. ಹೈ ಫ್ಲೇಮ್ನಲ್ಲಿ ಇಟ್ಟರೆ ಸೀದೋಗುತ್ತೆ, ನಮ್ಗೆ ಚೆನ್ನಾಗಿ ಎಳ್ಳು ಅನ್ನೋದು ಫ್ರೈ ಆಗೋಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ನೋಡಿರಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಚೆನ್ನಾಗಿ ಘಮ ವಾಸನೆ ಬರ್ತಾಯಿದೆ. ಅದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ತಣ್ಣಗಾಗಿದೆ ನೋಡಿರಿ, ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು 1 ಕಪ್ ಎಳ್ಳಿಗೆ 1.5 ಕಪ್ನಷ್ಟು ಬೆಲ್ಲನ ಹಾಕೋತಿದ್ದೀನಿ. ಯಾಕಂತಂದರೆ ಅದು ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಸ್ವಲ್ಪ ಬೆಲ್ಲದ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದನ್ನು ನೋಡಿರಿ, ಇವಾಗ ನಾವು ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಬರೋಣ. ಈ ಥರ ಇರಬೇಕು. ನಾವು ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿರುವಂಥ ಪೌಡ್ರ್ ಈ ಥರ ಇರಬೇಕು. ನಾವು ಹೋಳಿಗೆ ತಿಂತಾಯಿದ್ರೆ ಅದರಲ್ಲಿ ಎಳ್ಳಿನ ಅಂಶ ನಮ್ಮ ಬಾಯಲ್ಲಿ ಸಿಗ್ತಾಯಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿರಿ, ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಇದನ್ನು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರನ್ನು ಹಾಕೋತಿದ್ದೀನಿ. ನೀವು ಹಾಲು ಬೇಕಂದ್ರೆ ಹಾಕೋಬೋದು. ಸ್ವಲ್ಪ 1-2 ಚಮಚದಷ್ಟು ಹಾಕ್ಕೊಳ್ರಿ, ಜಾಸ್ತಿ ಹಾಕೋಬೇಡಿ. ನಾವು ಕಲಿಸ್ಬೇಕಾದ್ರೂ ಕೂಡ ಒಂದು 7-8 ಉಂಡೆ ಅಷ್ಟೇ ಕಲಿಸ್ಕೊಡ್ರಿ, ಜಾಸ್ತಿ ಕಲಿಸ್ಲಿಕ್ಕೆ ಹೋಗಬೇಡ್ರಿ. ಇವಾಗ ನೋಡಿರಿ, ನಾವೀಗ ಹಗುರವಾಗಿ ನಾವು ಉಂಡೆಯನ್ನು ಕಟ್ಟಬೇಕು, ಗಟ್ಟಿಗೆ ಕಟ್ಟಲಿಕ್ಕೆ ಹೋಗಬೇಡ್ರಿ. ಲೈಟಾಗಿ ಪ್ರೆಸ್ ಮಾಡಬೇಕು. ನೋಡಿರಿ, ಈ ಸೈಲಿ ಕಟ್ಟಿದರೆ ಸಾಕು ನಮಗೆ. ನಿಮ್ಗೆ ಯಾವ ಸೈಜ್ನಲ್ಲಿ ಹೋಳಿಗೆ ಬೇಕು ಆ ಸೈಜ್ನಲ್ಲಿ ಕಟ್ಕೊತಾನೆ ಬನ್ನಿ. ಈಗ ನೋಡಿರಿ, ಎಲ್ಲನೂ ನಾವು ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಈಗ ನಾನು ಪ್ರಸ್ಥಾನಕ್ಕೆ 4 ಉಂಡೆಯನ್ನು ಮಾಡ್ಕೊಂಡಿದ್ದೀನಿ, ನಂತರ ಮತ್ತೆ ಮಾಡ್ಕೊತಿದ್ದೀನಿ. ಅಷ್ಟರಲ್ಲಿ ನೋಡಿರಿ, ನಮ್ಮ ಹಿಟ್ಟು ಅನ್ನೋದು ಕೂಡ ಹೋಳಿಗೆ ಹಿಟ್ಟು ಅನ್ನೋದು ಕೂಡ ಫರ್ಮೆಂಟೇಷನ್ಗೆ ಇಟ್ಟಿದ್ವಲ್ವಾ, ಪರ್ಫೆಕ್ಟ್ ಆಗಿದೆ. ಇವಾಗ ಕೈಗೆ ಸ್ವಲ್ಪ ಸಂದಿಗೆಲ್ಲ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಎಲ್ಲ ಹೋಳಿಗೆ ಸೈಜು ಒಂದೇ ಸೈಜ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗೋಲ್ಲ. ಈಗ ನೋಡಿರಿ, ಇವಾಗ ತೊಗೊಂಡಿದ್ದೀವಲ್ವಾ, ಈ ಥರ ಬಳ್ಳಿನ ಸಂದಿಯಿಂದ ತೊಗೊಂಡ್ರೆ ಏನಾಗುತ್ತೆ, ನಮಗೆ ಈವನ್ ಆಗಿರುವಂಥ ನಮ್ಮ ಹಿಟ್ಟು ಬರುತ್ತೆ. ಈಗ ನೋಡಿರಿ, ಇದನ್ನು ನಾವು ಒಂದು ಹೆಬ್ಬಟ್ಟಿನ ಬಳ್ಳಿನ ಸಹಾಯದಿಂದ ಒಂದು ಬಟ್ಲದ ಆಕಾರ ಮಾಡ್ಕೊಳ್ಳೋಣ. ಈ ಸೆಂಟ್ರ್ನಲ್ಲಿ ದಪ್ಪ ಇರಬೇಕು, ತೆಳಗೆ ರೌಂಡ್ ಎಲ್ಲ ನಾವೇನು ಮಾಡಬೇಕು, ತೆಳ್ಳಗೆ ಮಾಡ್ಕೊತಾ ಹೋಗಬೇಕು. ಇವಾಗ ನೋಡಿರಿ, ಆ ಕಡೆ 2 ಬಳ್ಳು ಈ ಕಡೆ 2 ಬಳ್ಳಿಂದ ರುಂಡ್ ಮಾಡ್ಕೊತಾ ಬರ್ತೀವಿ. ನೋಡಿರಿ, ಇವಾಗ ನೋಡಿರಿ, ಇಷ್ಟು ಗುಂಡಾಗಿದೆ ನೋಡಿರಿ ಇದು. ಈಗ ಇದರಲ್ಲಿ ನಮ್ಮ ಹೂರಣವನ್ನು ಇಟ್ಕೊಳ್ಳೋಣ. ಹೂರಣ ಪ್ರಮಾಣ ಜಾಸ್ತಿ ಇರಬೇಕು, ನಮ್ಮ ಕಣಕದ ಪ್ರಮಾಣ ಕಮ್ಮಿ ಇರಬೇಕು. ಇಲ್ಲಿ ನೋಡಿರಿ, ಈ ಥರ ನಾವು ಪ್ರೆಸ್ ಮಾಡ್ಕೊತಾ ನಾವು ಏನು ಮಾಡಬೇಕಂತಂದರೆ ಒಂದುಗೂಡಿಸ್ಬೇಕು. ಈಗ ಮೇಲಿನ ಭಾಗನೆಲ್ಲ ಕವರ್ ಮಾಡ್ಕೊತ ಬಂದುಬಿಟ್ಟು ಎಲ್ಲ ಕ್ಲೋಸ್ ಮಾಡಬೇಕು. ನೋಡಿದ್ರಲ್ವಾ, ಈ ರೀತಿಯಾಗಿ ಕ್ಲೋಸ್ ಮಾಡಬೇಕು. ನಿಮ್ಮದೇನಾದರೂ ಮೇಲೆ ಜಾಸ್ತಿ ಹಿಟ್ಟು ಬಂದರೆ ತೆಗೆದುಬಿಡಿ. ನಂದು ಜಾಸ್ತಿ ಬಂದಿಲ್ಲ, ಹಾಗಾಗಿ ನಾನಿಲ್ಲೇ ಇದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿರಿ, ಅಂಗಡಿಯಿಂದ ಪ್ರೆಸ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಮೇಲೆ ಕೆಳಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾವು ಲೈಟಾಗಿ ಇದನ್ನು ತಿಕ್ಕೊಳ್ಳೋಣ. ಅಕ್ಕಿ ಹಿಟ್ಟಿನಿಂದ ಮಾಡೋದ್ರಿಂದ ನಮ್ಮ ಹೋಳಿಗೆ ಅನ್ನೋದು ಪಳ್ಳು ಕೂಡ ಆಗುತ್ತೆ, ಹಾಗೆ ಗರಿ ಕೂಡ ಆಗುತ್ತೆ. ನೋಡಿರಿ, ಲೈಟಾಗಿ ನಾವು ಚಪಾತಿ ಹಾಕ್ತಿರ್ತೀವಿ ಅದೇ ರೀತಿಯಾಗಿ ಒಂದೇ ಡೈರೆಕ್ಷನ್ನಲ್ಲೇ ತಿಕ್ಕಿದರೆ ಆಯಿತು, ತನ್ನಿಂದ ತಾನೇ ಅದು ಒಳ್ಳುತ್ತೆ. ನೋಡಿರಿ, ಆರಾಮಾಗಿ ಮಾಡ್ಕೋಬೋದು, ಏನೂ ಕಷ್ಟ ಆಗಲ್ಲ. ನೋಡಿರಿ, ಸ್ವಲ್ಪ ಜಾಸ್ತಿ ತೆಳ್ಳಗೂ ಬೇಡ, ಜಾಸ್ತಿ ದಪ್ಪನೂ ಬೇಡ, ಮೀಡಿಯಮ್ ಗಾತ್ರದಲ್ಲಿ ನಾವು ತಿಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿರಿ, ಇಷ್ಟು ಪರ್ಫೆಕ್ಟ್ ಆಗಿದೆ ಇದು. ಈಗ ಆಲ್ರೆಡಿ ನಾನು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಹಾಕಿಬಿಟ್ಟು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಹೊಂಬಣ್ಣ ಬರುವಾಗೆ 2 ಕಡೆ ಕ್ರಿಸ್ಪಿ ಆಗೋವರೆಗೆ ಬೇಯಿಸೋಣ. ನೋಡಿರಿ, ಈ ಥರ ಮೇಲೆ ಚೆನ್ನಾಗೆಲ್ಲ ಬ್ರೌನ್ ಕಲರ್ ಬರಬೇಕು. ಇದಕ್ಕೆ ನಾನು ತುಪ್ಪ, ಎಣ್ಣೆ ಆಗಲಿ ಮೇಲೆ ಬೆಣ್ಣೆ ಆಗಲಿ ಏನೂ ಹಚ್ತಾ ಇಲ್ಲ. ನಿಮ್ಗೆ ಇಷ್ಟ ಆಯಿತು ಅಂದ್ರೆ ತುಪ್ಪ ಬೆಣ್ಣೆಯಲ್ಲೇ ಹಚ್ಕೋಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ, ಪೂರಿ ಉಬ್ಬಾಗಿ ಉಬ್ತಾಯಿದೆ. ನೋಡಿರಿ, ಸೂಪರ್ ಆಗಿದೆ. ನೋಡ್ತಾ ಇದ್ದೀರಲ್ವಾ, ನೋಡಿರಿ ಯಾವ ಥರ ಇದೆ ಅಂತ. ನೋಡಿರಿ, ಸೂಪರ್ ಆಗಿದೆ ಅಲ್ವಾ. ನೋಡಿ, 2 ಕಡೆ ನೋಡಿರಿ ಚೆನ್ನಾಗಿ ನಮ್ಮದು ಬ್ರೌನ್ ಕಲರ್ ಆಗಿದೆ. ಎಲ್ಲ ನಾನು ಈ ಹೋಳಿಗೆಯನ್ನು ರೆಡಿ ಮಾಡ್ಕೊಂಡು ಬಂದೆ. ಇದನ್ನು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಈಗ ನೋಡಿರಿ, ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿರಿ, ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿರಿ, ಒಳಗಡೆ ನಮ್ಮ ಸ್ಟಫಿಂಗ್ ಯಾವ ಥರ ಇದೆ ನೋಡಿ. ಇಲ್ಲಿ ನೋಡಿರಿ, ಸಖತ್ತಾಗಿದೆ ಅಲ್ವಾ. ಇನ್ನು 2ನೇ ರೆಸಿಪಿ ನೋಡೋಣ ಬನ್ನಿ. 2ನೇ ರೆಸಿಪಿ ಬಂದುಬಿಟ್ಟು ಶೇಂಗಾ ಹೋಳಿಗೆಯನ್ನು ಯಾವ ರೀತಿ ಮಾಡೋದಂತ ನೋಡೋಣ.
ನೋಡಿರಿ ಇದು ಕೂಡ ನೋಡಿರಿ ಎಷ್ಟು ಪೂರಿ ಉಬ್ಬಿದೆ ನೋಡಿರಿ. ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ಮಾಡಬೇಕಂದ್ರೆ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ಎಲ್ಲನೂ ಮಾಡಿದ್ರೆ ನೀವು ಕೂಡ ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆನ ಮಾಡ್ಕೋಬಹುದು. ಇದನ್ನು ಮಾಡಲಿಕ್ಕೆ ನೋಡಿರಿ ಚಿರೋಟಿ ರವೆ ತೊಗೊಂಡಿದ್ದೀನಿ, ಒಂದು 2 ಗ್ಲಾಸಿನಷ್ಟು. ಅದರಲ್ಲಿ ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನ ನೀರನ್ನು ಹಾಕ್ಕೊಂಡು ಸ್ವಲ್ಪ ನಾವು ಇದನ್ನು ಮೆತ್ತಗೆ ಕಲಿಸ್ಕೊಳ್ಳೋಣ. ಯಾಕಂದರೆ ರವೆ ಇರುತ್ತಲ್ವ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ನಾವು. 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು 1 ಚಮಚದಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿನ ಹೋಳಿಗೆ ಮಾಡಿದ್ದು ನಾವು ಗೋಧಿ ಹಿಟ್ಟಿನಲ್ಲಿ, ಇದನ್ನು ಮಾಡ್ತಾ ಇರೋದು ಚಿರೋಟಿ ರವಾದಲ್ಲಿ. ಚಿರೋಟಿ ರವಾದಿಂದ ಮಾಡಿದ್ರೆ ಏನಾಗುತ್ತೆ, ನಾವು ಈ ಥರ ಹಿಡಿದ್ರೆ ಪಟ್ಟಂತ ಮುರಿಯುತ್ತೆ, ತುಂಬ ಹಗರವಾಗುತ್ತೆ, ಪೊಳ್ಳಾಗುತ್ತೆ, ಗರಿ ಆಗುತ್ತೆ. ಈಗ ಹಾಕಿರುವಂಥ ಎಣ್ಣೆ ಮತ್ತು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಈ ರೀತಿಯಾಗಿ ಮಿದಿಬೇಕು. ನಾವು ಕಲಸಿರುವಂಥ ಹಿಟ್ಟು ನೋಡಿರಿ ಈ ಥರ ಸಾಗಬೇಕು. ಈಗ ಇದು ಪರ್ಫೆಕ್ಟ್ ಆಗಿದೆ. ಒಂದು 10 ನಿಮಿಷ ರೆಸ್ಟ್ ಬಿಡೋಣ. ಅದು ರೆಸ್ಟ್ ಆಗೋದ್ರೊಳಗಾಗಿ ಮುಂದಿನ ಪ್ರೊಸೀಜರ್ ನೋಡೋಣ ಬನ್ನಿ. ನಾವು ಇವಾಗ ಶೇಂಗಾನ ಹುರ್ಕೊಳ್ಳೋಣ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಶೇಂಗಾ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಹೊಂಬಣ್ಣ ಬರಬೇಕು. ಅದನ್ನು ಹುರ್ಕೊಂಡು ಸಿಪ್ಪೆಯನ್ನು ತೆಗೆದು ಇವಾಗ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಶೇಂಗಾನ ಸಿಪ್ಪೆ ತೆಗೆದಿರುವಂಥ ಶೇಂಗಾನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು 1 ಕಪ್ಪಿಗೆ 1.5 ಕಪ್ಪಿನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ತೂಕದಲ್ಲಿ ಹೇಳೋದಾದರೆ ಸಮ ಪ್ರಮಾಣ. ಇದನ್ನು ಕೂಡ ಸ್ವಲ್ಪ ತರಿಯಾಗಿ ನಾವು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಬಂದ್ವಿ. ನೋಡಿದ್ರಲ್ವಾ? ಈಗಿದು ಹಿಟ್ಟನ್ನು ನೋಡೋಣ ಬನ್ನಿ. ಈಗ ನೋಡಿರಿ ಇಷ್ಟು ಸಾಫ್ಟ್ ಆಗಿದೆ ನಮ್ಮ ಹಿಟ್ಟು, ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿತ್ಕೊಂಡ್ಬಿಟ್ಟು ಇದನ್ನು ಸಂದಿಗೆ ಸ್ವಲ್ಪ ಎಣ್ಣೆನ, ಕೈ ಸಂದಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೊಗೊಳ್ರಿ. ಸ್ವಲ್ಪ ಲಟುನಿಗೆ ಸಹಾಯದಿಂದ ಚಿಕ್ಕದಾಗಿ ತಿಕ್ಕೋತಾ ಇದ್ದೀನಿ ನೋಡಿರಿ. ನಾನು ತಿಕ್ಕೊಂಡು ಅದರಲ್ಲಿ ನೋಡಿರಿ ಇದಕ್ಕೆ ನಾನು ಹಾಲು ನೀರು ಏನೂ ಹಾಕ್ತಾಯಿಲ್ಲ. ನೀವು ಬೇಕಂದರೆ ಹಾಲು ನೀರು ಕೂಡ ಹಾಕೋಬೋದು. ಇವಾಗ ಎಳ್ಳು ಹೋಳಿಗೆ ಮಾಡಿದ್ನಲ್ವ, ನೀರು ಹಾಕಿ ಉಂಡೆ ಕಟ್ಟಿದ್ನಲ್ಲ ಅದೇ ರೀತಿ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿಯಾಗಿ ನಾವು ಡೈರೆಕ್ಟಾಗಿ ಪುಡಿ ಹಾಕ್ಕೊಂಡ್ಬಿಟ್ಟು ಕೂಡ ನಾವು ಮಾಡ್ಕೋಬೋದು. ಹೀಗೆ ನಾವು ಡೈರೆಕ್ಟಾಗಿ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟು ದಿವಸ ಇಟ್ಟರು ಕೂಡ ಏನೂ ಹಾಳಾಗಲ್ಲ. ಇದು ತುಂಬ ಪರ್ಫೆಕ್ಟಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿರಿ ನಾನು ಮೇಲೆ ಬಂದಿರುವಂಥ ಹಿಟ್ಟಿನ ಭಾಗನ ತೆಗಿತಾ ಇದ್ದೀನಿ. ಇವಾಗ ಮೇಲಿಂದ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿಬಿಡಿ. ಈಗ ನೋಡಿರಿ ಈ ಥರ ನಾವು ಈವನ್ನಾಗಿ ನಾವು ಮಾಡ್ಕೋಬೇಕು. ಹೀಗೆ ನಾವು ಪ್ರೆಸ್ ಮಾಡೋದ್ರಿಂದ, ಅಂಗೈಯಿಂದ ಪ್ರೆಸ್ ಮಾಡೋದ್ರಿಂದ ನಮ್ಮ ಒಳಗಿನ ಸ್ಟಫಿಂಗ್ ಅನ್ನೋದೇನಿದೆ ಅಲ್ವಾ, ಈವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದ್ರ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮೇಲೆ ಕೆಳಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ತಿಕ್ಕೊಡ್ರಿ. ಜಾಸ್ತಿ ಬಲ ಹಾಕೋ ಅವಶ್ಯಕತೆ ಇಲ್ಲ. ನೋಡಿರಿ ಇಷ್ಟು ಸೈಜ್ ತಿಕ್ಕೊಂಡ್ರೆ ಆಯಿತು. ಈಗ ನೋಡಿರಿ ಆಲ್ರೆಡಿ ನಾವು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಿ. ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 2 ಕಡೆ ಹೊಂಬಣ್ಣ ಬರುವಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ ಆಟು ಇಟ್ಟು ತಿರುಗಿಸ್ಕೊತಾನೆ ಚೆನ್ನಾಗಿ ನಾವು ಫ್ರೈ ಮಾಡಬೇಕು, 2 ಕಡೆ ಹೊಂಬಣ್ಣ ಬರಲಿ. ಇದಕ್ಕೆ ನೋಡಿರಿ ಎಣ್ಣೆ ತುಪ್ಪ ಇದಕ್ಕೂ ಕೂಡ ನಾನು ಯಾವುದನ್ನು ಅಪ್ಲೈ ಮಾಡ್ತಾಯಿಲ್ಲ. ನಿಮಗೆ ಬೇಕು ಅಂದರೆ ಅಪ್ಲೈ ಮಾಡ್ಕೋಬೋದು. ನೋಡಿರಿ ಇದು ಕೂಡ ನೋಡಿರಿ ಯಾವ ಥರ ಉಬ್ತಾ ಇದೆ ಅಂತ. ನೋಡಿರಿ ಸೂಪರ್ ಆಗಿದೆ ನೋಡಿರಿ. ಇವಾಗೆಲ್ಲ ನಾನು ಶೇಂಗಾ ಹೋಳಿಗೆನ ರೆಡಿ ಮಾಡಾಯಿತು. ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ಥರ ಇದೆ ಅಂತ. ನೋಡಿರಿ ಎಷ್ಟು ಪೂರಿ ಉಬ್ಬಿದೆ ಅಲ್ವಾ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿರಿ. ನಾವು ಚಿರೋಟಿ ರವದಿಂದ ಮಾಡ್ತಿರೋದ್ರಿಂದ ಹೀಗೆ ಮುರಿದ್ರೆ ಹೀಗೆ ಮುರಿತೆ ನೋಡಿರಿ ಯಾವ ಥರ ಇದೆ. ಕ್ರಿಸ್ಪಿ ಅಷ್ಟು ಇದೆ ನೋಡಿರಿ, ಕ್ರಿಸ್ಪಿ ಇರುತ್ತೆ, ಹಾಗೆ ಗರಿ ಆಗಿರುತ್ತೆ. ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸಿ ಅಷ್ಟು ರುಚಿಯಾಗಿರುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಈಗ ಮುಂದಿನ ರೆಸಿಪಿಯನ್ನು ನೋಡೋಣ ಬನ್ನಿ. ಇವಾಗ ಮಾಡೋದು ನಾವು 3ನೇ ರೆಸಿಪಿ ಸ್ವೀಟ್ ಪೊಂಗಲ್. ಈ ಸ್ವೀಟ್ ಪೊಂಗಲ್ ಮಾಡೋದು ತುಂಬ ವಿಶೇಷವಾಗಿರುವಂಥ ವಿಧದಲ್ಲಿ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ. ಟೇಸ್ಟ್ ಮಾಡ್ತಾ ಸಖತ್ತಾಗಿರುತ್ತೆ. ಇದನ್ನು ಬೇಕಂದರೆ ನಾವು 1 ವಾರ ಇಟ್ಟರು ಕೂಡ ಏನೂ ಹಾಳಾಗೋದಿಲ್ಲ. ಇದನ್ನು ಮಾಡಲಿಕ್ಕೆ ನೋಡಿರಿ ಇಲ್ಲಿ ನಾನು ಒಂದು 2 ಹಿಡಿಯಷ್ಟು ಅಕ್ಕಿ, 2 ಹಿಡಿಯಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅಕ್ಕಿ ನೋಡಿರಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇರಬೇಕು. ಇದನ್ನು ನೀವು ರೇಷನ್ ಅಕ್ಕಿಯಿಂದ ಕೂಡ ಮಾಡ್ಬೋದು, ಇಲ್ಲ ಸೋನಾ ಮೊಸರಿಯಿಂದ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಊಟ ಮಾಡ್ತೀರಿ ಅದರಿಂದ ಕೂಡ ನೀವು ಮಾಡ್ಕೋಬೋದು. ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ 1 ದೊಡ್ಡ ಸ್ಪೂನಿಂದ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೆ. ಅದರಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ನಿಮ್ಮ ಕ್ವಾಂಟಿಟಿಗೆ ಅನುಸಾರ ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹಾಕೋಬೋದು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನೋಡಿರಿ ದ್ರಾಕ್ಷಿನದೆಲ್ಲ ದಪ್ಪ ಆಯ್ತಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಹೊಂಬಣ್ಣ ಬಂದಿದೆ. ಇದನ್ನು ತೆಗೆದು ಒಂದು ಪಾತ್ರೆಗೆ ತಗೊಂಡಿಟ್ಕೊಂಡೆ. ಅದರಲ್ಲಿ ನೋಡಿರಿ ಒಂದು 4 ಏಲಕ್ಕಿಯನ್ನು ಅದೇ ತುಪ್ಪದಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಏಲಕ್ಕಿ ಕುಟ್ಟೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಸಾಕು. ಇವಾಗ ನಾವು ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೀವಲ್ವ, ಆ ಅಕ್ಕಿಯಲ್ಲಿನ ನೀರನ್ನೆಲ್ಲ ತೆಗೆದು ತುಪ್ಪದಲ್ಲಿ ನಾವು ಅಕ್ಕಿಯನ್ನು ಬಿಸಿ ಮಾಡಬೇಕು. ಈಗ ಇದರಲ್ಲಿ ನೋಡಿರಿ ನಾವು 1 ಅಕ್ಕಿಗೆ 6 ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಕುದಿಸ್ಬೇಕು. ಬಿಸಿ ಇರುವ ನೀರನ್ನು, ಕುದಿಯುವಂಥ ನೀರನ್ನು ನಾವಿಲ್ಲಿ ಹಾಕಿದರೆ ಬೇಗನೆ ಆಗುತ್ತೆ. ಈಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದ್ದಾದ ನಂತರ ಒಂದು 10 ನಿಮಿಷ ಚೆನ್ನಾಗಿ ನೀರು ಇಂಬ್ರವರೆಗೆ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಅನ್ನನ. ಈಗ ನೋಡಿರಿ ಚೆನ್ನಾಗಿ ಅದು ಬೇಯಿಸ್ಕೊಂಡ ನಂತರ ಅದನ್ನು ಪಕ್ಕಕ್ಕೆ ಇಟ್ಕೊಂಡೆ. ಈಗ ಬೇರೆ ಪಾತ್ರೆನ ತೊಗೊಂಡ್ಬಿಟ್ಟು ಅದರಲ್ಲಿ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡೆ.
ಅದರಲ್ಲಿ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಆದಷ್ಟು ಪುಡಿ ಮಾಡಿ ಹಾಕ್ಕೊಳ್ಳಿ ನೀವು, ಯಾಕಂದರೆ ನಾವು ನೀರು ಹಾಕ್ತಾಯಿಲ್ಲ, ತುಪ್ಪದಲ್ಲಿ ಕರಗಿಸ್ತಾ ಇದ್ದೀವಿ. ಹಾಗಾಗಿ ದಪ್ಪ ಕಳ್ಳಿದ್ರೆ ಹರಳಿದ್ರೆ ಏನಾಗುತ್ತಂದರೆ ಅದೊಂದು ಸಲ ಆಣ ಬಂದಂಗೆ ಆಗುತ್ತೆ. ನಮ್ಗೆ ಆಣ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ನಮ್ಮ ಬೆಲ್ಲ ತುಪ್ಪದಲ್ಲಿ ಕರಗಬೇಕು. ಇವಾಗ ನೋಡಿರಿ ಪರ್ಫೆಕ್ಟಾಗಿ ನನ್ನ ತುಪ್ಪ ಎಲ್ಲ ಬೆಲ್ಲದಲ್ಲಿ ಕರಿ ಆಯಿತು. ಅದರಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂಥ ಡ್ರೈ ಕೋಕೋನಟ್ ಪೀಸಸ್ ಮತ್ತು ಕಸಕಸೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೋಡಿರಿ ಲಿಕ್ವಿಡ್ ಆಗಬೇಕು. ನಮ್ಮ ಬೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಕರಗಬೇಕು, ಜಸ್ಟ್ ಕರಗಿದ್ರೆ ಸಾಕು. ಈಗ ನೋಡಿರಿ ನಾವು ಬೇಯಿಸಿಟ್ಕೊಂಡಿರುವಂಥ ಅನ್ನ ಇದೆ ಅಲ್ವಾ, ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಫ್ಲೇಮ್ ಹೈನಲ್ಲಿ ಇಟ್ಕೊಂಡು ನೀವು ಇವಾಗ ಮಾಡಿಕೊಂಡ್ರೂ ಪರವಾಗಿಲ್ಲ. ಇವಾಗ ಇದು ಏನಾಗುತ್ತೆ, ನಾವು ಅಕ್ಕಿ ಅನ್ನ ಹಾಕಿದಾಗ ಇವಾಗ ಏನಾಗುತ್ತೆ, ನಾವು ಬೇಯಿಸ್ಕೊಂಡಿರುವಂಥ ಅನ್ನ ಹಾಕಿದಾಗ ಅದು ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ಲಿಕ್ವಿಡ್ ಆಗುತ್ತೆ. ಈ ಗಟ್ಟಿಗೆ ಆಗೋವರೆಗೆ ನಾವು ಚೆನ್ನಾಗಿ ಸ್ವಲ್ಪ ಗಟ್ಟಿಗೆ ಕುದಿಸ್ಕೊಂಡ್ಬಿಟ್ಟು ಗಟ್ಟಿಗೆ ಆದ ನಂತರ ಲಿಡ್ ಕ್ಲೋಸನ್ನು ಮಾಡಿ ಸ್ವಲ್ಪ ಕಂಪ್ಲೀಟಾಗಿ ಸ್ವಲ್ಪ ಗಟ್ಟಿಗೆ ಆಗಬೇಕು, ಥಿಕ್ನೆಸ್ ಬರಬೇಕು ನಮಗೆ, ಅಲ್ಲಿವರೆಗೆ ನಾವು ಇದನ್ನು ಬೇಯಿಸ್ಕೋಬೇಕು. ಈಗ ನೋಡಿರಿ ಗಟ್ಟಿಗಾಗಿದೆ ಅಲ್ವಾ, ಇವಾಗ ಇಷ್ಟು ಗಟ್ಟಿಗೆ ಆಗೋವರೆಗೆ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನಂತರ ಚೆನ್ನಾಗಿ ನಮ್ಗೆ ಪರ್ಫೆಕ್ಟ್ ಆಗಿದೆ ಅಂತ ಅನಿಸಿದಾಗ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಚಮಚೆ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಎಷ್ಟು ತುಪ್ಪ ಹಾಕ್ತೀವಿ ಅಷ್ಟು ನಮ್ಮ ಸ್ವೀಟ್ ಪೊಂಗಲ್ ಅನ್ನೋದು ಪರ್ಫೆಕ್ಟ್ ಆಗಿರುವಂಥ ರುಚಿಯನ್ನು ಕೊಡುತ್ತೆ. ಈಗ ನೋಡಿರಿ ಎಲ್ಲ ಪರ್ಫೆಕ್ಟ್ ಆಯಿತು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡೆ ನಾನು. ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ರೀ. ಇದು ಒಂದು ವಾರ ಇಟ್ಕೊಂಡು ಕೂಡ ತಿನ್ಬೋದು ನಾವು, ಏನೂ ಹಾಳಾಗೋದಿಲ್ಲ. ಸಖತ್ತಾಗಿರುವಂಥ ನಮ್ಮ ಪೊಂಗಲ್ ರೆಡಿ ಆಯಿತು. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಇಷ್ಟ ಇಲ್ಲ ಅನ್ನೋರೇ ಯಾರೂ ಇಲ್ಲ. ಇದೊಂದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ, ನಿಮಗಿಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವಾಗ ಇದು ರೆಡಿ ಆಯಿತು. ಇನ್ನು 4ನೇದು ರೆಸಿಪಿ ಯಾವುದಂತ ನೋಡೋಣ. ಸಖತ್ತಾಗಿರುವಂಥ ಪೊಂಗಲ ಮತ್ತು ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ 3 ಸ್ವೀಟನ್ನು ಯಾವ ರೀತಿ ಮಾಡೋದಂತ ಅರ್ಥ ಆಯಿತು ನಿಮಗೆ. ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಪೊಂಗಲ್ ರೆಡಿ ಆಯ್ತು. ಇವಾಗ ತಿಂದು ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸಖತ್ತಾಗಿದೆ ರೀ, ಒಂದು ಸಾರಿ ಟ್ರೈ ಮಾಡಿರಿ. ನೋಡಿರಿ ಇವಾಗ ಎಷ್ಟು ಥಿಕ್ನೆಸ್ ಬಂದಿದೆ ಅಂತ. ಇವಾಗ 4ನೇ ರೆಸಿಪಿ ಮಾಡೋಣ ಬನ್ನಿ. ಈಗ 4ನೇ ಸ್ವೀಟನ್ನು ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನಾನು ಚಿಕ್ಕ ಕಪ್ಪಿನಿಂದ 4 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಇದನ್ನು ಮೈದಾ ಹಿಟ್ಟಿನಿಂದ ಕೂಡ ಮಾಡ್ಬೋದು. ಮೈದಾ ಹಿಟ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಕೊಂಡು ನಾನಿಲ್ಲೇ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. 2 ಚಿಟಿಕೆಯಷ್ಟು ಉಪ್ಪು ಹಾಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ನಾವು ಎಣ್ಣೆ ಮತ್ತು ಇಲ್ಲ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಹಾಕೋಬೋದು. ನಾನಿಲ್ಲೇ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಮತ್ತು ನಾವು ಹಾಕಿರುವಂಥ ಉಪ್ಪು ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಅದು ನೋಡಿರಿ ಈಗ ಈ ಥರ ನಾವು ಮಿಕ್ಸ್ ಮಾಡಿದ ಮೇಲೆ ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು ಅಂಥೇಳಿ ನೀವೇನೋ ಅರ್ಧ ಕಪ್ಪಿನಷ್ಟು ತುಪ್ಪ ಸುರುವ ಅವಶ್ಯಕತೆ ಇಲ್ಲ. ಒಂದೇ ಒಂದು ಸ್ಪೂನ್ನಲ್ಲಿ ಚೆನ್ನಾಗಿ ನೀಟಾಗಿ ಕಲಸಿದರೆ ಅದು ಪರ್ಫೆಕ್ಟ್ ಆಗಿರುವಂಥ ಉಂಡೆ ಕಟ್ಟ ಅದಕ್ಕೆ ಬರುತ್ತೆ. ನಂತರ ನೋಡಿರಿ ನಾವು ಇದರಲ್ಲಿ ಸ್ವಲ್ಪನೇ ನೀರನ್ನು ಹಾಕೊತ ನಾವು ಹಿಟ್ಟನ್ನು ಗಟ್ಟಿಗೆ ಕಲಿಸ್ಬೇಕು. ಸ್ವಲ್ಪ ಆದಷ್ಟು ಗಟ್ಟಿಗೆನೇ ಕಲಿಸ್ಕೊಳ್ಳಿ, ಮೆತ್ತಗೆ ಕಲಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮಾಡೋದು ತುಂಬಾ ಸುಲಭವಾಗಿದೆ, ರುಚಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಈಗ ನೋಡಿರಿ ಇಷ್ಟು ಗಟ್ಟಿಗಿರ್ಬೇಕು ನಮಗೆ. ಕಾಣ್ತಾ ಇದೆ ಅಲ್ವಾ? ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಯಿತು. ಇದನ್ನು ನೋಡಿರಿ ಎಲ್ಲನೂ ಒಂದುಗೂಡಿಸಿ ಇದನ್ನು ಕೂಡ ಲಿಡ್ ಕ್ಲೋಸ್ ಮಾಡಿ ಪಕ್ಕಕ್ಕಿಡೋಣ. ಇದಕ್ಕೆ ಮುಂದೆ ಏನೇನು ರೆಡಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿರಿ ಇಷ್ಟು ಗಟ್ಟಿಗಿರ್ಬೇಕು ನಮ್ಮ ಹಿಟ್ಟು. ಈಗ ಮುಚ್ಚಿ ಪಕ್ಕಕ್ಕಿಡೋಣ. ಇದು ಸ್ಟಫಿಂಗ್ ಮಾಡಲಿಕ್ಕೆ ನೋಡಿರಿ ನಾನಿಲ್ಲಿ 1 ಕಪ್ಪಿನಷ್ಟು ಹುರ್ಗಡ್ಲೆ ತೊಗೋತಿದ್ದೀನಿ, ಅಂದರೆ ರೋಸ್ಟೆಡ್ ಚೆನ್ನ. ಇದನ್ನು ಪುಟಾಣಿ ಕೂಡ ಅಂತಾರೆ. ಒಬ್ಬೊಬ್ರು ಒಂದೊಂದು ರೀತಿ ಭಾಷೆಯಿಂದ ಕರೀತಾರೆ. ನೀವೇನಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಈ ಸಮ ಪ್ರಮಾಣದಲ್ಲಿ ಕಲ್ಲು ಸಕ್ಕರೆಯನ್ನು ತೊಗೋತಾ ಇದ್ದೀನಿ. ನಾವು ಮಾಮೂಲು ಸಕ್ಕರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಶುಗರ್ ಅಂದ್ಕೊಂಡು ನಾನು ಕಲ್ಲು ಸಕ್ಕರೆ ತೊಗೋತಾ ಇದ್ದೀನಿ. ನೀವು ಬೇಕಂದರೆ ಬೆಲ್ಲದಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಈಗ ಸಕ್ಕರೆ ಮತ್ತು ಕಲ್ಲು ಸಕ್ಕರೆ ಮತ್ತು ಪುಟಾಣಿಯನ್ನು, ಏಲಕ್ಕಿ ಹಾಗೆ ನೋಡಿರಿ ಇದು ಡ್ರೈ ಕೋಕೋನಟ್ ಒಣಗಿರುವಂಥ ಕೊಬ್ಬರಿಯನ್ನು ತುಂಡು ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ಅದರ ಜೊತೆಗೆ ನೋಡಿರಿ 1 ಚಮಚದಷ್ಟು ಗಸಗಸೆ ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರೋಣ. ಈಗ ನೋಡಿರಿ ನಮ್ಮದು ಇದು ಪೌಡ್ರ್ ರೆಡಿ ಆಯಿತು. ಇದನ್ನ ಇವಾಗ ಪಾಕಕ್ಕೆ ಇಟ್ಕೊಳ್ಳೋಣ. ಮುಂದಿನ ಪ್ರೊಸೀಜರ್ ನೋಡೋಣ ಬನ್ನಿ. ನೋಡಿರಿ ಪರ್ಫೆಕ್ಟ್ ಆಗಿದೆ ನಮ್ಮ ಪೌಡ್ರೆಲ್ಲ. ಈಗ ನೋಡಿ ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ.
ಅದರಲ್ಲಿ 1 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳೋಣ. ನೋಡಿರಿ, ಬಾದಾಮಿ ಪೀಸ್, ಉತ್ತತ್ತಿ ಪೀಸ್, ಹಾಗೆ ಗೋಡಂಬಿ ಪೀಸ್. ನಿಮ್ಮ ಇಷ್ಟಾನುಸಾರ ಡ್ರೈ ಫ್ರೂಟ್ಸನ್ನು ಎಷ್ಟಾದರೂ ಹಾಕೋಬೋದು, ಇಷ್ಟೇ ಹಾಕಬೇಕಂತೇನೂ ಇಲ್ಲ. ನೀವು ಡ್ರೈ ಫ್ರೂಟ್ಸ್ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಹಾಗೆ ಕೂಡ ಮಾಡ್ಕೋಬೋದು, ಏನು ತೊಂದರೆ ಏನೂ ಇಲ್ಲ. ಚೆನ್ನಾಗಿದೆ. ನಾವು ಲೋ ಫ್ಲೇಮ್ನಲ್ಲೇ ತುಪ್ಪದಲ್ಲಿ ಹೊಂಬಣ್ಣ ಬರುವಾಗ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಲೋನಲ್ಲೇ ಚೆನ್ನಾಗಿದ್ದು ಹೊಂಬಣ್ಣ ಬರುವಾಗಿ ನೋಡ್ರಿ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡೆ. ಈಗ ನೋಡಿರಿ, ಇವಾಗ ಪರ್ಫೆಕ್ಟ್ ಆಯಿತು. ಅದೇ ಬಿಸಿ ಜಳಕ್ಕೆ ಇನ್ನೊಂದು ಸ್ವಲ್ಪ ಹೊಂಬಣ್ಣ ಬರಲಿ ಅಂದ್ಕೊಂಡು ನಾವು ಆಫ್ ಮಾಡಿದ ಮೇಲೆ 1-2 ಸೆಕೆಂಡ್ ನಮಗೆ ಕೈ ಆಡಿಸ್ತಾನೆ ಇರಬೇಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಹಿಟ್ಟು ನೋಡೋಣ ಬನ್ನಿ. ಈಗ ಎಲ್ಲ ಹಿಟ್ಟನ್ನು ನಾನು ನೋಡಿರಿ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಉಳ್ಳೆಯನ್ನು ತೊಗೊಂಡು ಮಿಕ್ಕಿದ ಉಳ್ಳೆನ ಮುಚ್ಚಿಟ್ಕೊಳ್ಳೋಣ. ಈಗ ಇದು ಸ್ವಲ್ಪ ಚಿನ್ನದಾಗಿ ಒಂದು ಸಣ್ಣ ಪೂರಿ ತಿಕ್ತೀವಲ್ವ ನಾವು, ಆ ಥರದಲ್ಲಿ ತಿಕ್ಕೊಳ್ಳೋಣ. ಸ್ವಲ್ಪ ಎಡ್ಜಸ್ ಎಲ್ಲ ಸ್ವಲ್ಪ ಲೈಟಾಗಿ ತೆಳ್ಳಗೆ ತಿಕ್ಕೊಳ್ರಿ, ನಡು ಮಧ್ಯೆ ಸ್ವಲ್ಪ ದಪ್ಪಗಿರಲಿ. ನೋಡಿರಿ, ಇಷ್ಟು ಪ್ರಮಾಣ ಸಿಕ್ಕೊಂಡ್ರೆ ಸಾಕಾಗತ್ತೆ ನಮಗೆ. ಒಂದಿಷ್ಟು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿರಿ, ನಾನು ಇನ್ನೊಂದನ್ನು ತಿಕ್ಕಿ ನಾನೀಗ ತೋರಿಸ್ತಾ ಇದ್ದೀನಿ. ಆದಷ್ಟು ನಿಮ್ಮ ಎಡ್ಜಿಸ್ ಭಾಗನೆಲ್ಲ ಸ್ವಲ್ಪ ಲೈಟಾಗಿ ತೆಳ್ಳಗೆ ಮಾಡಿಕೊಡ್ರಿ, ಸೆಂಟರ್ನಲ್ಲಿ ಸ್ವಲ್ಪ ದಪ್ಪಿರಲಿ. ಈಗ ನೋಡಿರಿ, ಇದು ಪರ್ಫೆಕ್ಟಾಗಿದೆ. ಇಷ್ಟು ಸೈಜ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಈಗ ನೋಡಿರಿ, ನಾನಿಲ್ಲೇ ಸರಿಸುಮಾರಾಗಿ ಒಂದು 8 ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವೇನೆಲ್ಲ ಇದೆಲ್ಲ ನಾವು ರೆಡಿ ಇಟ್ಕೊಂಡಿದ್ದೀವಲ್ವ, ಈ ಕಡೆ ಹಾಕೋತಾ ಇದ್ದೀನಿ ನೋಡಿರಿ. ಈಗ ನಮ್ಮದು ಕಂಪ್ಲೀಟಾಗಿ ನಮ್ಮ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿದ್ದು ಕೂಡ ಕಂಪ್ಲೀಟಾಗಿ ಕೂಲಾಗಿದೆ. ಕಂಪ್ಲೀಟಾಗಿ ಕೂಲಾಗಬೇಕು. ಈಗ ಇದರಲ್ಲಿ ನಾವು ಪೌಡ್ರ್ ಮಾಡ್ಕೊಂಡ್ವಲ್ವಾ, ಸಕ್ಕರೆ ಮತ್ತು ಹುರ್ಗಡ್ಲೆ ಪೌಡ್ರ್, ಅದನ್ನು ಹಾಕೋತಾ ಇದ್ದೀನಿ. ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡ್ವಲ್ವ, ಅದರಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ಸ್ಟೆಂಟಾಗಿ ಮಾಡ್ತಿರುವಂಥ ಈ ಸ್ವೀಟು ದಿಢೀರಾಗಿ ನಾವು ಯಾವಾಗ ಬೇಕು ಅಂದ್ರೆ ಅವಾಗ ಸ್ವೀಟ್ ತಿನ್ನಬೇಕಂದ್ರೆ ಆರಾಮಾಗಿ ನಾವು ಮಾಡ್ಕೋಬೋದು, ಏನೂ ಕಷ್ಟ ಅಂತೂ ಆಗಲ್ಲ. ಇವಾಗ ಸಂಡೇ ಆಗಲಿ ಸ್ಯಾಟರ್ಡೆ ಆಗಲಿ ಮಕ್ಕಳು ಮನೆಯಲ್ಲಿರ್ತಾರೆ, ನಮಗೇನಾದರೂ ಸ್ವೀಟ್ ಮಾಡಿಕೊಡು ಅಂತ ಕೇಳಿದರೆ ದಿಢೀರಾಗಿ ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನೋಡಿರಿ, ಇವಾಗ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿರಿ, ಚೆನ್ನಾಗಿ ಮಿಕ್ಸ್ ಆಯಿತು. ನಮಗೆ ಇದನ್ನು ಒಂದು ಎಲೆನ ತೊಗೊಂಡ್ಬಿಟ್ಟು ನಾವೀಗ ಉಲ್ಟಾ ಮಾಡ್ಕೋಬೇಕು. ನಾವು ಪ್ರತಿ ಸಾರಿ ಮಾಡ್ಕೋಬೇಕಾದ್ರೆ ನಾವು ಉಲ್ಟಾ ಹಾಕ್ಕೊಂಡೇ ಮಾಡಬೇಕು. ಇದರಲ್ಲಿ ನೋಡಿರಿ, ಎಷ್ಟು ಸ್ಟಫಿಂಗ್ ಇಡುತ್ತೆ ಅಷ್ಟು ಸ್ಟಫಿಂಗನ್ನು ಹಾಕ್ಕೊಳ್ಳೋಣ. ನಾವು ಎಷ್ಟು ಸ್ಟಫಿಂಗ್ ಜಾಸ್ತಿ ಹಾಕೋತೀವಿ ಅಷ್ಟು ಚೆನ್ನಾಗಾಗತ್ತೆ. ಅದು ಎಷ್ಟು ಇಡುತ್ತೆ ಅಷ್ಟು ಹಾಕ್ಕೊಡ್ರಿ. ಇಲ್ಲಿ ನೋಡಿರಿ, ನಾನು 2 ಸ್ಪೂನಷ್ಟು ಈ ಪೌಡ್ರನ್ನು ಹಾಕೋತಾ ಇದ್ದೀನಿ. ಇದು ಯಾವ ಥರ ಫೋಲ್ಡಿಂಗ್ ಮಾಡಬೇಕಂತ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ಈ ಥರ ನಾವು ಎಡ್ಜಸನ್ನು ಫೋಲ್ಡಿಂಗ್ ಮಾಡ್ತಾನೇ ಬರಬೇಕು. ನೋಡ್ತಾ ಇದ್ದೀರಲ್ವ, ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಆರಾಮಾಗಿ ನೋಡಿಕೊಂಡು ನೀವು ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಈ ರೀತಿಯಾಗಿ ನಾವು ಪ್ರೆಸ್ ಮಾಡ್ತಾನೇ ಬರಬೇಕು. ನೋಡ್ತಾ ಇದ್ದೀರಲ್ವ. ಈಗ ನೋಡಿರಿ, ಇದು ನಮ್ಮ ಮೇಲೆದು ಭರಣಿ ಆಕಾರ ರೆಡಿ ಆಯಿತು. ಇದನ್ನೆಲ್ಲನೂ ಹೀಗೆ ಒಂದುಗೂಡಿಸ್ಕೊಂಡ್ಬಿಡೋಣ. ಈಗ ಒಂದುಗೂಡಿಸ್ಕೊಂಡು ಮೇಲೆ ನಿಮ್ಮದು ಜಾಸ್ತಿ ಬಂತು ಅಂದರೆ ತೆಗಿಬೋದು. ನಾನಿಲ್ಲೇ ತೆಗಿತಾ ಇಲ್ಲ, ಹಾಗೆ ನಾನು ಇದನ್ನು ಸ್ವಲ್ಪ ತಿರುಗಿಸ್ಕೊಂಬಿಟ್ಟು ರೆಡಿ ಮಾಡಿಕೊಂಡೆ. ನೋಡಿರಿ, ಈ ಥರ ಕೂಡ ಮಾಡ್ಕೋಬೋದು, ಇಲ್ಲ ನಿಮಗೆ ಬೇರೆ ಥರ ಕೂಡ ಮಾಡ್ಕೋಬೋದು. ನಿಮ್ಗೆ ಹೇಗೆ ಇಷ್ಟನೇ ಹಾಗೆ ಮಾಡ್ಕೋಬೋದು. ಇದನ್ನು ಕರ್ಜಿಕಾಯಿ ಶೇಪ್ನಲ್ಲಿ ಕೂಡ ನೀವು ಮಾಡ್ಕೋಬೋದು. ಇಲ್ಲ ನಾವು ಕಟ್ಲೆಟ್ ಮಾಡ್ತೀವಲ್ವ, ಆ ಥರ ಕೂಡ ನೀವು ಮಾಡ್ಕೋಬೋದು. ನಿಮ್ಮ ಇಷ್ಟಾನುಸಾರ ಇದೇ ಶೇಪ್ನಲ್ಲಿ ಅಂತಲ್ಲ, ನಿಮ್ಗೆ ಯಾವ ಶೇಪ್ ಇಷ್ಟ, ಮಕ್ಕಳು ಯಾವ್ದು ಎಂಜಾಯ್ ಮಾಡ್ಕೊತ ತಿಂತಾರೆ ಅದರಲ್ಲಿ ನೀವು ಅದೇ ರೀತಿಯಲ್ಲಿ ನೀವು ಆ ಶೇಪ್ನಲ್ಲಿ ಮಾಡಿ. ಈಗ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನಾನು ಇದನ್ನು ನೋಡಿರಿ, ನಾವು ಕರ್ಜಿಕಾಯಿ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಈಗ ನಾವು ಕರ್ಜಿಕಾಯಿ ಥರ ಮಾಡಿದರೆ ಏನಾಗುತ್ತೆ ಅಂದರೆ ನಮ್ಮ ಸ್ಟಫಿಂಗ್ ಅನ್ನೋದು ಜಾಸ್ತಿ ಹಿಡಿಯುತ್ತೆ, ಬೇಗನೆ ಕೂಡ ಆಗುತ್ತೆ.
ಇಲ್ಲಿ ನೋಡ್ರಿ ಈ ಥರ ನಾವು ಹಿಂಗೆ ಪ್ರೆಸ್ ಮಾಡ್ಕೊತಾನೇ ಹೋಗಬೇಕು. ನೋಡಿದ್ರಲ್ವಾ? ಇಲ್ಲಿ ನೋಡ್ರಿ ಈ ಥರ ಪ್ರೆಸ್ ಮಾಡ್ಬೇಕು ನಾವು. ಇಲ್ಲಿ ನೋಡ್ರಿ ನಮ್ಮ ಡಿಸೈನ್ ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ನೋಡಲಿಕ್ಕೆ ಲುಕ್ಕು ಕೂಡ ಇರುತ್ತೆ. ಒಂದು ವೆರೈಟಿ ಡಿಸೈನ್ ಕೂಡ ಆಗುತ್ತೆ. ಇವಾಗ 2 ಡಿಸೈನನ್ನು ನಾನು ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಮಾಡಿಕೊಡ್ರಿ. ಇದು ಅಲ್ಲದೆ ನಿಮಗೆ ಬೇರೆ ರೀತಿ ಇಷ್ಟ ಅನ್ನೋದಾದರೆ ನೀವು ಅದನ್ನು ಕೂಡ ಮಾಡ್ಕೋಬೋದು. ನೋಡಿರಿ ಇದೇ ರೀತಿಯಾಗಿ ನಾವು ಎಲ್ಲನೂ ರೆಡಿ ಮಾಡ್ಕೊಂಡು ಬರೋಣ. ನೀವು ಅದ್ರ ಮೇಲೆ ನಿಮಗೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನಾವು ಕೈಯಲ್ಲಿ ಹಿಡ್ಕೊಂಡು ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಇದು ಇನ್ನೂ ಫಾಸ್ಟ್ ಆಗುತ್ತೆ. ನಾವು ಮಾಡ್ತಿರುವಂಥ ವರ್ಕಿನೇ ಇದೆ ಅಲ್ವಾ, ಇದಕ್ಕಿಂತ ಇನ್ನೂ ಫಾಸ್ಟ್ ಆಗುತ್ತೆ. ಸ್ಟಫಿಂಗ್ ಕೂಡ ಇನ್ನೂ ಜಾಸ್ತಿ ಹಿಡಿಯುತ್ತೆ ಇದು. ಇಲ್ಲಿ ನೋಡ್ರಿ ಇದು ಇವಾಗ ಸ್ವಲ್ಪ ನಮ್ಮದು ಸೈಡ್ ಆಗ್ತಾಯಿದೆ, ನಿಮಗೆ ನೀಟಾಗಿ ಕಾಣ್ತಾ ಇಲ್ಲ. ನೋಡ್ತಾ ಇದ್ದೀರಲ್ವ? ಈ ರೀತಿಯಾಗಿ ನಾವು ಪ್ರೆಸ್ಸಿಂಗ್ ಮಾಡ್ಕೊತಾನೆ ಬಂದ್ರಾಯ್ತು. ಸೂಪರ್ ಆಗಿರುವಂಥ ಒಂದು ಡಿಸೈನ್ ರೆಡಿ ಆಗಿಬಿಡುತ್ತೆ. ನೋಡ್ರಿ ಇಲ್ಲಿ ನೋಡ್ರಿ ಈಗೆಲ್ಲನೂ ಇದೇ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡು ಬರೋಣ. ಈಗೆಲ್ಲ ರೆಡಿ ಮಾಡ್ಕೊಂಡಾಯಿತು. ಈ ಕಡೆ ಆಲ್ರೆಡಿ ನೋಡ್ರಿ ನಾನು ಒಂದು ತಟ್ಟೆಗೆ ತುಪ್ಪವನ್ನು ಸವರ್ತಾ ಇದ್ದೀನಿ. ನೀವು ತುಪ್ಪದ ಬದಲಾಗಿ ಎಣ್ಣೆಯನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಈಗ ನಾವು ಮಾಡ್ಕೊಂಡಿರುವಂಥ ಈ ಸ್ವೀಟ್ ಏನಿದೆ ಅಲ್ವಾ, ಇದರಲ್ಲಿ ಜೋಡಿಸ್ಕೊಂಡ್ಬಿಡೋಣ. ಇದನ್ನು ನೀವು ಕೂಡ ಆಯಿಲಲ್ಲಿ ಕೂಡ ನೀವು ಫ್ರೈ ಮಾಡ್ಕೋಬೋದು. ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ದಿನವರೆಗೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಜಾಸ್ತಿ ದಿನ ನಾವು ಯೂಸ್ ಮಾಡಬೇಕಂದ್ರೆ ಆಯಿಲಲ್ಲಿ ಫ್ರೈ ಮಾಡ್ಕೊಡ್ರಿ. ನಿಮಗೆ ಆಯಿಲ್ ಏನು ಇಷ್ಟ ಇಲ್ಲ ಅನ್ನೋದಾದರೆ ನಾ ಯಾವ ರೀತಿಯಾಗಿ ಬಾಯ್ಲಿಂಗ್ ಮಾಡ್ತಾ ಇದ್ದೀನಲ್ವಾ ವಾಟರ್ ಮೇಲಿಟ್ಟು ಆ ರೀತಿಯಾಗಿ ಮಾಡಿಕೊಡ್ರಿ. ನಾವು ವಾಟರ್ನಲ್ಲಿ ಬಾಯ್ಲ್ ಮಾಡಿಕೊಂಡ್ರೆ 1-2 ದಿನ ನಾವು ಯೂಸ್ ಮಾಡ್ಕೋಬೋದು. ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ದಿನಗಳವರೆಗೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಇಷ್ಟ ಯಾಕೆ ಬೇಕೋ ಹಾಗೆ ನೀವು ಮಾಡ್ಕೋಬೋದು. ಕೆಲವರಿಗೆ ಆಯಿಲ್ ಇಷ್ಟ ಇಲ್ಲ ಅನ್ನೋರು, ಆಯಿಲ್ ತಿನ್ನೋಕೆ ಇಷ್ಟ ಇಲ್ಲ, ಮತ್ತೇನಾದರೂ ಆಸ್ಪತ್ರೆಯಲ್ಲಿ ಆಯಿಲ್ ಜಾಸ್ತಿ ತಿನ್ನಬೇಡ ಅಂತ ಹೇಳ್ತಾರೆ. ಅಂಥವರೆಲ್ಲ ಇದನ್ನು ರೆಡಿ ಮಾಡ್ಕೋಬೋದು. ಈ ರೀತಿಯಾಗಿ ರೆಡಿ ಮಾಡ್ಕೋಬೋದು. ಮತ್ತು BP ಶುಗರ್ ಇರೋರು, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಈ ರೀತಿಯಾಗಿ ನೀವು ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಈಗ ನೋಡಿರಿ ಮೇಲೆ ನಾವು ತುಪ್ಪವನ್ನು ಸ್ವಲ್ಪ ಅಪ್ಲೈ ಮಾಡ್ಕೊಂಬಿಡೋಣ. ಹೀಗೆ ತುಪ್ಪ ಅಪ್ಲೈ ಮಾಡ್ಕೊಂಡು ನಾವು ಬೇಯಿಸೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ. ಮತ್ತು ಮೇಲೆ ನಾವು ತುಪ್ಪ ಹಾಕಿ ತಿನ್ನೋ ಅವಶ್ಯಕತೆ ಇರಲ್ಲ. ನಾವು ತುಪ್ಪದಲ್ಲಿ ಬೇಯಿಸಿರ್ತೀವಲ್ವ, ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಈಗೆಲ್ಲ ರೆಡಿ ಮಾಡ್ಕೊಂಡಾಯಿತು. ಆಲ್ರೆಡಿ ಇಲ್ಲೇ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನೀರು ಬಿಸಿಯಾಗಿದೆ. ಆ ಬಿಸಿ ನೀರಲ್ಲಿ ಸೆಂಟ್ರ್ನಲ್ಲಿ ಒಂದು ನಿಮ್ಮ ರಿಂಗ್ ಆಗಲಿ ಇಡ್ಬೋದು. ಈ ಥರ ನಾನು ಒಂದು ಕಪ್ ಇಟ್ಟಿದ್ದೀನಲ್ವ, ಅಷ್ಟು ಇಟ್ಟು ಅದ್ರ ಮೇಲೆ ನಾವು ಮಾಡ್ಕೊಂಡಿರುವಂಥ ಈ ತಟ್ಟೆಯನ್ನು ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ, ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು. ಅಂದರೆ ಪರ್ಫೆಕ್ಟಾಗಿ ನಮಗೇನಾಗುತ್ತೆ, ಬೇಯುತ್ತೆ. ನಾವು ಕರೆಕ್ಟಾಗಿ ನಾವು ಟೈಮ್ ಹಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿರಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಈ ಥರ ಇರುತ್ತೆ. ನಮ್ಮ ಕೈ ಹಿಡಿದ್ರೆ ಜಾರ್ತಿರುತ್ತೆ. ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನೋಡಿರಿ ಇವಾಗ ನೋಡಿರಿ ಸ್ವಲ್ಪ ಕಪ್ ಕಲರ್ ಬಂದಿದೆ ಅಲ್ವಾ, ಇವಾಗ ಪರ್ಫೆಕ್ಟ್ ಆಗಿದೆ ಇದು. ಇದನ್ನಿವಾಗ ನೀರಿನಿಂದ ಹೊರಗಡೆಗೆ ತಗೊಂಡ್ಬಿಡೋಣ. ಬಿಸಿ ಇರುತ್ತೆ, ಹುಷಾರಾಗಿ ತಗೊಳ್ರಿ. ನೋಡಿರಿ ಕೆಳಗಡೆ ನೀರಿರುತ್ತಲ್ವ, ಕೆಲವೊಂದು ಸಾರಿ ಕೈ ಮೇಲೆ ನೀರು ಬೀಳುವ ಸಂಭವ ಇರುತ್ತೆ. ಹಾಗಾಗಿ ಹುಷಾರಾಗಿ ನಾವು ತೆಗಿಬೇಕು. ಈಗ ನೋಡಿರಿ ಎಲ್ಲ ನಾವು ತೆಗೆದಾಯ್ತು. ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ. ಸ್ವಲ್ಪ ಕೂಲ್ ಆದ ನಂತರ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿರಿ ಕಟ್ ಮಾಡಿ ತೋರಿಸ್ತೀನಿ. ನೋಡಿರಿ ಇವಾಗ ನೀವು ನೋಡಿರಿ, ವಾವ್ ನೋಡಿರಿ ಒಳಗಡೆ ಸ್ಟಫಿಂಗ್ ನೋಡಿರಿ ನಮ್ದು ಯಾವ ಥರ ಇದೆ ಅಂತ. ನಾವು ನೀರಿನ ಮೇಲೆ ಕುಚಿದ್ರು ಕೂಡ ಒಳಗಿನ ಸ್ಟಫಿಂಗ್ ಅನ್ನೋದು ನೀರಾಗಿಲ್ಲ, ಪುಡಿ ಪುಡಿ ಆಗಿದೆ. ನೋಡಿರಿ ಪರ್ಫೆಕ್ಟ್ ಆಗಿದೆ. ನೀವು ಕೂಡ ಪರ್ಫೆಕ್ಟಾಗಿ ಮಾಡಬೇಕು ಅಂತಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ಪರ್ಫೆಕ್ಟಾಗಿರುವಂಥ ಸ್ವೀಟನ್ನು ನೀವು ಕೂಡ ರೆಡಿ ಮಾಡ್ಕೋತೀರಿ. ನೋಡಿದ್ರಲ್ವ 4 ಸ್ವೀಟು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ. ನಿಮಗೆ ಇದರಲ್ಲಿ ಯಾವ ಸ್ವೀಟು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿರಿ ಸೂಪರ್ ಆಗಿರುವಂಥ ನಮ್ಮ 2 ರೀತಿಯಾಗಿ ಮಾಡುವಂಥ ಈ ಸ್ವೀಟ್ ಅರ್ಥ ಆಯಿತು ಅನ್ಕೊತಾ ಇದ್ದೀನಿ. 4 ಸ್ವೀಟಿನ ರೆಸಿಪಿಯನ್ನು ಆರಾಮಾಗಿ ನಾವು ಇನ್ಸ್ಟಂಟಾಗಿ ತುಂಬ ಬೇಗನೆ ಕೂಡ ಮಾಡ್ಕೋಬೋದು. ಇವಾಗ ಇದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ನೋಡಿರಿ ಈ ಭರಣಿ ಆಕಾರ ಇರೋ ಸ್ವೀಟನ್ನು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಈ ಕರ್ಜಿಕಾಯಿ ಥರ ಇರುವ ಸ್ವೀಟನ್ನು ಕೂಡ ನಾವು ತೋರಿಸ್ತಾ ಇದ್ದೀನಿ. ಒಳಗಿನ ನಮ್ಮ ಡ್ರೈ ಫ್ರೂಟ್ಸು ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ನಮ್ಮ ಬೆಂದಿದೆ. ನೋಡಿರಿ ಸೂಪರ್ ಆಗಿರ್ತಾರೆ. ತಿಂತಾಯಿದ್ರೆ ನಾವು ಡ್ರೈ ಫ್ರೂಟ್ಸಿನ ಜೊತೆಗೆ ತಿಂತಾಯಿದ್ರೆ
ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ಉತ್ತತ್ತಿ, ಗೋಡಂಬಿ, ಬಾದಾಮಿ ಹಾಕಿರುವಂಥ ಈ ಸ್ವೀಟ್ ಆರೋಗ್ಯ ಕೂಡ ರುಚಿ ಕೂಡ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಹೇಗೆ ಮಾಡಬೇಕು ಅಂತ ಅರ್ಥ ಆಯ್ತಲ್ವ? ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಈಗ ನೋಡ್ರಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ರೀ. ಅದು ಕೂಡ ನಾವು ಇದನ್ನು ಯೂಸ್ ಮಾಡ್ತಾ ಇರೋದು ಶುದ್ಧವಾಗಿರುವಂಥ ಹಸುವಿನ ತುಪ್ಪ. ಈ ತುಪ್ಪ ನೋಡಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅರ್ಥ ಆಯ್ತಲ್ವ ಯಾವ ರೀತಿ ಮಾಡಬೇಕಂತ? ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸೋಣ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.